ಹಾಯ್ ಗೈಸ್, ನಾನು ನಿಮ್ಮ ದರ್ಶನ್. ನಾ ಏನಕ್ಕೆ ಈ ವಿಡಿಯೋ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ನಮ್ಮ ಡಿಫೆಂಡಿಂಗ್ ಚಾಂಪಿಯನ್ಸ್ ಆದಂತ RCB ಬ್ಯಾಕ್ ಟು ಬ್ಯಾಕ್ ಫೈನಲ್ಸ್ಗೆ ಎಂಟ್ರಿ ಆಗಿದೆ. ಸೊ ಬನ್ನಿ ಗೈಸ್, ಲಾಸ್ಟ್ ಇಯರ್ ಆಗೇನೆ ಈ ಇಯರ್ ಕೂಡ ಯಾವ ತರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಾವು ಫೈನಲಿ ರೆಡಿ ಆಗ್ಬಿಟ್ಟು ಮ್ಯಾಚ್ ನೋಡೋಣ ಅಂತ ಹೋಗಿದ್ದು ನಮ್ಮ ಮನುಷ್ಯನ ಜೊತೆ. ಅಷ್ಟರಲ್ಲಿ ಅಭಿ ಅವ್ರ ಫ್ರೆಂಡ್ಸ್ ಬಂದಿದ್ರಿಂದ ನಾವು ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಈ ವರ್ಷನೂ ಕೂಡ RCB ಗೆಲ್ಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೋಗಿದ್ವಿ. RCB ಗೆದ್ಮೇಲೆ ಕ್ರೇಜ್ ಕಮ್ಮಿ ಆಗೈತೆ ಅನ್ಕೊಂಡಿದ್ದೆ, ಬಟ್ ದಿನೇ ದಿನೇ ಜಾಸ್ತಿ ಆಯ್ತಿತ್ತು ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ. ಬೆಟ್ಟದಲ್ಲಿ ಎಲ್ಲೇ ನೋಡಿದ್ರು RCB ಫ್ಯಾನ್ಸ್ಗಳೇ ಕವರ್ ಆಗಿದ್ರು. ಇಲ್ಲೊಬ್ರು ಆಂಟಿ ಕೂಡ ಕಾಯಿ ಹೊಡೆದು ಇವತ್ತು RCB ಗೆಲ್ಲಿ ಅಂತ ಕೇಳ್ಕೊಳ್ಳೋ ತರ ಇತ್ತು. ಮೋಸ್ಟ್ಲಿ RCB ಕ್ರೇಜ್ ಏಜ್ಗೂ ಮೀರಿದ್ದು ಅನ್ಸುತ್ತೆ. ಇವತ್ತು RCB ಗೆಲ್ಲುತ್ತಾ ಅಂತ ಯಾರನ್ನೇ ಕೇಳಿದ್ರು ಅವ್ರು ಹೇಳ್ತಿದ್ದು ಒಂದೇ, ಅವಳಿದ್ದಾಳಲ್ವಾ ನಮ್ಮ ಅವ್ವ. ಸೊ ನಾವು ಬೆಟ್ಟದಿಂದ ನಮ್ಮ ಗಾಡಿ ಎತ್ಕೊಂಡು ಡೈರೆಕ್ಟ್ ಹೋಗಿದ್ದೆ ನೆಕ್ಸಸ್ಗೆ. ನಾವು ಇವತ್ತು ಮ್ಯಾಚ್ ನೋಡಕ್ಕೆ ಅಂತ ಹೋಗ್ತಾರದು TVR ನೆಕ್ಸಸ್ಗೆ. ನಮ್ಮ ಜೊತೆ ಇರೋದು ಈ ಸಲ ಮನೀಷಾ ಬಂದಿದ್ದಾರೆ ನಮ್ಮ ಜೊತೆ. ಏನಾಗುತ್ತೆ ಇವತ್ತು ಮ್ಯಾಚ್? ಪಕ್ಕ ಗೆದ್ದೆ ಫುಲ್ ಎಂಜಾಯ್ ಮಾಡೋದು, ಗೆಲ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಬನ್ನಿ ಗೈಸ್, ನೋಡೋಣ ಏನಾಗುತ್ತೆ. ಜೈ RCB. ಫೈನಲಿ ನಾವು PVR ನೆಕ್ಸಸ್ಗೆ ರೀಚ್ ಆದ್ವಿ. ಆದರೂ ಏನೋ ಒಂಥರ ಭಯ. ಮ್ಯಾಚ್ಗೆ 2 hours ಇದ್ದಂಗೆನೆ ನಾವು PVRಗೆ ಹೋಗಿದ್ವಿ. ಮನೀಷಾ ಲಾಸ್ಟ್ ಇಯರ್ ಕನ್ನಡ ಸ್ಕ್ರೀನಿಂಗ್ ಇಲ್ಲ ಅಂತ ನಮ್ಮ ಜೊತೆ ಬಂದಿರಲಿಲ್ಲ. ಬಟ್ ಲಾಸ್ಟ್ ಇಯರ್ ಮಾಡಿದಂಥ ಕ್ರೇಜಿ ಸೆಲೆಬ್ರೇಷನ್ ಇಂದ ಯಾವ ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ಲ ಗುರು, ನಾನು ಬರ್ತೀನಿ ಅಂತ ನಮ್ಮ ಜೊತೆ ಬಂದಿದ್ದು. ನಮ್ಮ ಮನೀಷಾ ಎಂಥ ಒಳ್ಳೆ ಫ್ರೆಂಡು ಅಂದರೆ, ನನಗೆ ಯಾವುದೇ ಡೌನ್ಫಾಲ್ ಇರಲಿ, ಯಾವುದೇ ಬೇಜಾರು ಇರಲಿ, ನನ್ನ ಜೊತೆ ಇದ್ದಂಥ ಏಕೈಕ ಫ್ರೆಂಡು ಅಂದರೆ ಅವನೇ. ಎಂಟ್ರ್ ಆಗ್ತಿದ್ದಂಗೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯಿತು. ಏನಾದ್ರು ತಿನ್ಬೇಕಲ್ಲ ಅನ್ನೋಷ್ಟರಲ್ಲಿ ಮ್ಯಾಚ್ ಮುಗಿಯೋದು 12:30 ಅಂತ ಗೊತ್ತಾಯಿತು. ಸೊ ನಾವು ಹೋಗಿದ್ದು ಫುಡ್ ಸೆಕ್ಷನ್ ಹತ್ರ ಇರೋ ಅಭಿ ಮತ್ತು ಅವ್ರ ಫ್ರೆಂಡ್ಸ್ ಹತ್ರ. ಅಭಿಯವ್ರ ಹತ್ರ ಹೋಗ್ತಿದ್ದಂಗೆ ಒಂದು ಹುಡುಗಿ ನನ್ನೇ ನೋಡ್ತಿತ್ತು. ನಾನೇನೋ ತುಂಬ ಚೆನ್ನಾಗಿ ಕಾಣ್ತೇನಲ್ಲ ಅದಕ್ಕೆ ಅನ್ಕೊಂಡೆ. ಇದೆಲ್ಲ ಕಲ್ಪನೆಲೇ ಇರಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಅಭಿ ಮತ್ತು ಅಭಿಯವ್ರ ಫ್ರೆಂಡ್ಸು ಆಗಲೇ ಆರ್ಡ್ರ್ ಮಾಡ್ಕೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಇವ್ರನ್ನ ನೀವು ಲಾಸ್ಟ್ ಇಯರ್ ವೀಡಿಯೋದಲ್ಲೇ ನೋಡಿರ್ತೀರ. ಸೊ ನಾವು ಆರ್ಡ್ರ್ ಮಾಡಿದ್ದು ಬರ್ಗರ್ ಕಿಂಗ್ ಮತ್ತು ಡಾಮಿನೋಸ್ ಪಿಜ್ಜಾನ. ಸೊ ಎಲ್ಲನೂ ತಿಂದು ಮುಗಿಸಿ ಮ್ಯಾಚ್ಗೆ ಇನ್ನೂ 1 hour ಟೈಮ್ ಇತ್ತು. ಇವತ್ತು ಮ್ಯಾಚ್ ಏನಾಗುತ್ತೆ ಅಂತ ಕೇಳಿದ್ದೆ ತಡ ಒಬ್ಬೊಬ್ಬರು ಕನ್ನಡ ಕಾಮೆಂಟ್ರಿಲಿ ಬರೋ ಜಾನಿ ಮೂರ್ತಿ, ಭರತ್ ಚಿಪ್ಲಿ ಥರ ಪ್ರಿಡಿಕ್ಷನ್ ಸ್ಟಾರ್ಟ್ ಮಾಡಿದ್ರು. ತುಂಬ ಭಯ ಆಗ್ತಿದೆ. ಕ್ಲಾಸಲ್ಲಿ ಅವಳಿ ಕೊಟ್ಬಿಟ್ಟಿದ್ದೀನಿ. ಹೆಂಗೋ ಫೈನಲ್ಸ್ಗೆ ಹೋಗಿರೋದಕ್ಕೂ ಅದಕ್ಕೂ RCB ತುಂಬ ಚೆನ್ನಾಗಿ ಆಡ್ತಿರೋದಕ್ಕೂ ಎಲ್ಲರಿಗೂ ಉಳಿಸ್ ಮಾಡಿಬಿಟ್ಟಿದ್ದೀನಿ. MIದು ಮತ್ತು CSKದು ಫ್ಯಾನ್ಸ್ಗಳದ್ದು ಕತೆ ಏನಾಗೈತೆ ಅಂದರೆ, ಅವರು GT ಸಪೋರ್ಟ್ ಮಾಡೋ ಥರ ಆಗೈತೆ. ನಮ್ಮ RCBಗೆ ಒಬ್ಬ ವಿರಾಟ್ ಕೊಹ್ಲಿ ಒಬ್ಬ ಸಾಕು. ನಿಮ್ಮ 9 ಟೀಮ್ನು ಕೂಡ ಅಷ್ಟೇ. ಮನುಷ್ಯ ಏನನ್ಸುತ್ತೆ ಇವತ್ತು ಮ್ಯಾಚ್ ಗೆಲ್ತಾರ ಏನು? ಪಕ್ಕ ಗೆದ್ದೆ ಗೆಲ್ತಾರೆ. ಈ ಸರಿ ಕಪ್ ನಮ್ಗೆ ಅಷ್ಟೇ. ಮ್ಯಾಚ್ಗೆ ಇನ್ನೂ ಟೈಮ್ ಇದ್ರಿಂದ ನಾವಲ್ಲೇ ಮಾಲಲ್ಲಿ ಸುತ್ತಾಡ್ತಾ ಇದ್ವಿ. ಇಷ್ಟೊಂದು ಗೊಂಬೆಗಳವೆ, ಆದ್ರೂ ನಂಗೆ ಈ ಗೊಂಬೆನೇ ಇಷ್ಟ. ನೀನು ಪೋಲಿನಪ್ಪ, ನೀನು ಪೋಲಿ ನೀನು. ಕೊನೆಗೂ ನಾವು ಎಂಟರ್ ಆದ್ವಿ. ಇಲ್ಲಿ ನೆಕ್ಸಸ್ ಕಡೆಯಿಂದ ಹಬ್ಬದ ತರ ಕ್ರೇಜಿ ಫ್ಯಾನ್ಸ್ ಬೋರ್ಡ್ ಮತ್ತೆ ಡ್ಯಾನ್ಸ್ ಎಲ್ಲ ಆರ್ಗನೈಸ್ ಆಗಿತ್ತು. ಇಲ್ಲೊಬ್ಬ ಡೈಯಾರ್ಡ್ ಫ್ಯಾನ್ ಒಬ್ಬ ವೆನ್ ಐ ಡೈ ಬರಿ ಮೀ ವಿತ್ RCB ಜರ್ಸಿ ಬಿಕಾಸ್ ಐ ಮೈಟ್ ಕಮ್ ಬ್ಯಾಕ್ ಅಂತ ಕ್ರೇಜಿಯಾಗಿ ಬರ್ತಿದ್ದ. ಇದನ್ನೆಲ್ಲ ನೋಡ್ತಿದ್ರೆ RCB ಈ 19 ವರ್ಷದಲ್ಲಿ ಟ್ರೋಫಿಗಿಂತ ಇಂಥ ಒಳ್ಳೆ ಫ್ಯಾನ್ಸ್ಗಳನ್ನ ಸಂಪಾದನೆ ಮಾಡಿದೆ. ಸ್ವಲ್ಪ ಜನ ಬರೆಯೋದು ನೋಡಿ ಅವ್ರನ್ನ ಮಾತಾಡ್ಸೋಣ ಅಂತ ಹೋದೆ. ಈ ಸಲ ಕಪ್ ಅಗೇನ್ ನಮ್ದೇ, ಕಿಂಗ್ ಕೊಹ್ಲಿ ಆ್ಯಂಡ್ RCB. ಯಾರೋ ಒಬ್ರು ಡೈಯಾರ್ಡ್ ಫ್ಯಾನ್ಸ್ಗಳಿದ್ದಾರೆ, ನೋಡೋಣ ಏನನ್ಸುತ್ತೆ ಒಂದ್ಸಲ. ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ. ಸ್ಟಿಲ್ ಅಗೇನ್ ಇನ್ಶಾಅಲ್ಲಾ. ಎಷ್ಟು ವರ್ಷದಿಂದ ನೋಡ್ತಿದ್ದೀರಾ IPL? 18 years ಇಂದ. ಏನಕ್ಕೆ ನಿಮಗೆ ಬೆಂಗಳೂರು ಅಂದ್ರೆ ತುಂಬಾ ಇಷ್ಟ? ಬಿಕಾಸ್ ಆಫ್ ರೀಸನ್ ವಿರಾಟ್ ಕೊಹ್ಲಿ ಅಂಡ್ ಆಲ್ಸೋ ಐ ಆಮ್ ಫ್ರಮ್ ಕನ್ನಡಿಗ. ವಾ, ಏನ್ ರೀಸನ್ ಹೇಳಿ.
ಪಕ್ಕ ಗೆಲ್ಲುತ್ತೆ ಅಂತೀರಾ? ಗೆಲ್ಲುತ್ತೆ, ಇನ್ಶಾಲ್ಲ ಗೆಲ್ಲುತ್ತೆ. ಆರ್ ಸಿ ಬಿ ಸಪೋರ್ಟ್ ಮಾಡ್ತೀರಾ? ಎಷ್ಟು ವರ್ಷದಿಂದ ನೋಡ್ತಿದ್ದೀರಾ? 3 ವರ್ಷ. 3 ವರ್ಷನಾ? ಯಾರು ಇಷ್ಟ ನಿಮಗೆ? ಆರ್ ಸಿ ಬಿ ಅಲ್ಲಿ ಆರ್ ಸಿ ಬಿಯಲ್ಲಿ ಯಾವ ಪ್ಲೇಯರ್ ಇಷ್ಟ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಏನಕ್ಕೆ ನಿಮಗೆ ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ? ಅವನು ಯಾವಾಗ ಚೆನ್ನಾಗಿ ಆಡ್ತಾನೆ, ಆದ್ಮೇಲೆ ಅವನು ಟೆನ್ಷನ್ ಮಾಡಲ್ಲ. ಅವನು ನಿಮ್ಮ ಮದರ್ ಟಂಗ್ ಯಾವುದು? ಹಿಂದಿ. ಹಿಂದಿನಾ? ಡೆಲ್ಲಿ. ಐ ಆಮ್ ಫ್ರಮ್ ಡೆಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್ ಏನಕ್ಕೆ ನೀವು ಇಷ್ಟಪಡಲ್ಲ? ಓನ್ಲಿ ಆರ್ ಸಿ ಬಿ. ನೋಡಿದ್ರಲ್ಲ, ಒಬ್ಬ ಚಿಕ್ಕ ಹುಡುಗ ಡೆಲ್ಲಿ ಅವನು ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಒಂದು ಬೇಜಾರಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ದಾನೆ ಇನ್ಯಾವುದೋ ಟೀಮ್ಗೆ ಸಪೋರ್ಟ್ ಮಾಡ್ತಾರಲ್ಲ, ಅದು ಸ್ವಲ್ಪ ಬೇಜಾರಾಗುತ್ತೆ. ಆರ್ ಸಿ ಬಿ ಕರ್ನಾಟಕ ಟೀಮ್ ಅಲ್ಲ ಅನ್ನೋರ್ಗೆ ಇದೊಂದು ಮಾತು. ಲಾಸ್ಟ್ ಇಯರ್ ಏನೇ ಇನ್ಸಿಡೆಂಟ್ ಆಗಿರ್ಬೋದು, ಆದರೆ ಅವ್ರು ಫಸ್ಟ್ ಟ್ರೋಫಿ ಗೆದ್ದಾಗ ಟ್ರೋಫಿ ತೊಗೊಂಬಂದಿದ್ದು ನಮ್ಮ ಬೆಂಗಳೂರಿಗೂ ಹೊರತು ನೀವು ಸಪೋರ್ಟ್ ಮಾಡೋ ಯಾವುದೋ ಬೇರೆ ಸಿಟಿಗಲ್ಲ. ನಾನು ಮಾಡ್ತಿರೋ ವಿಡಿಯೋ ನೋಡಿ ಯಾರೋ ಒಬ್ಬ ನಾನು ದೊಡ್ಡ ಯೂಟ್ಯೂಬರ್ ಅಂತ ಬಂದು ಚಾನಲ್ ನೇಮ್ ಕೇಳ್ತಿದ್ದ. ನನ್ನ ಚಾನಲಲ್ಲಿರೋದು ಒಂದು ವಿಡಿಯೋ ಆದ್ರೂ ನಾನು ಇದನ್ನು ಯಾವುದೇ ಇನ್ಫ್ಲುಯೆನ್ಸರ್ ಅಥವಾ ದೊಡ್ಡ ಯೂಟ್ಯೂಬರ್ ಆಗಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ನನ್ನ ಮೆಮೊರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ PVR ಅವರೇ ಆರ್ಗನೈಸ್ ಮಾಡಿದಂಥ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಮ್ಯಾಚು ಕೂಡ ಸ್ಟಾರ್ಟ್ ಆಯಿತು. ಯಾವಾಗ ರಜತ್ ಪಟ್ಟಿದಾರ್ ಟಾಸ್ ವಿನ್ ಆಗಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಅವಾಗಲೇ ಗೊತ್ತಾಯಿತು ಈ ಮ್ಯಾಚು ಸಲ ಕಪ್ಪು 2 ನಮ್ಮದೇ ಅಂತ. ಯಾಕಂದರೆ ನಮ್ಮ ಕಡೆ ಇರೋದು ಚೇಸ್ ಕಿಂಗ್ ಆದಂಥ ವಿರಾಟ್ ಕೊಹ್ಲಿ. ಸ್ಟಾರ್ಟಿಂಗ್ ಬೌಂಡ್ರೀಸ್ ನೋಡಿ ಇವತ್ತು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ಬೋದು ಗುಜರಾತಿಂದ ಅಂದ್ಕೊಳ್ಳೋಷ್ಟರಲ್ಲಿ ಎಷ್ಟು ಬೇಗ ಬೌಂಡ್ರಿ ಹೊಡೆದ್ರು ಅಷ್ಟೇ ಬೇಗ ಔಟ್ ಆಗಿ ಹೋಗಿದ್ದು ಶುಭ್ಮನ್ ಗಿಲ್. ಶುಭ್ಮನ್ ಗಿಲ್ ಔಟ್ ಆಗ್ತಿದ್ದಂಗೆನೆ ಅವರಿಂದನೇ ಒಬ್ಬೊಬ್ಬರಾಗಿ ಪೆರೇಡ್ ಮಾಡಿದ್ದು GT ಬ್ಯಾಟರ್ಸ್ಗಳು. ಫೈನಲ್ ಮ್ಯಾಚು ಕೂಡ ಒಂದು ಸೈಡ್ ಮ್ಯಾಚ್ ಆಗೋಯ್ತಲ್ಲ ಅನ್ನೋಷ್ಟರಲ್ಲಿ ಕ್ರೂಷಿಯಲ್ ರನ್ಸ್ನ ಕಲೆ ಹಾಕಿದ್ದು ನಮ್ಮ ವಾಷಿಂಗ್ಟನ್ ಸುಂದರ್ ಫೈನಲ್ ಮ್ಯಾಚಲ್ಲಿ ಕ್ರೂಷಿಯಲ್ 50 ಹೊಡೆದು ಒಂದೊಳ್ಳೆ ಫೈಟ್ ಬ್ಯಾಕ್ ಮಾಡ್ತಿದ್ರು. ಅವ್ರ ಕಾಂಟ್ರಿಬ್ಯೂಷನಿಂದನೇ GT 155ನ ಸ್ಕೋರ್ ಮಾಡಿ 156ನ ಟಾರ್ಗೆಟ್ ಅಂತ ಕೊಟ್ಟರು. ನಮ್ಮ RCBದು ಚೇಸ್ ಸ್ಟಾರ್ಟ್ ಆಯಿತು. ವೆಂಕಯ್ಯನ ಹೊಡಿತಾರದು ನೋಡಿ ನೋ ಲಾಸಲ್ಲಿ ಹೊಡೆದ್ಬಿಡ್ತಾರೆ ಅನ್ಕೊಂಡೆ, ಬಟ್ ವೆಂಕಟೇಶ್ ಅಯ್ಯರು ಕ್ರೂಷಿಯಲ್ ಇನ್ನಿಂಗ್ಸ್ ಆಡಿ ಔಟ್ ಆಗಿದ್ದು. ಫೈನಲ್ಸಲ್ಲಿ 155 ಸ್ಕೋರು ಎಂಥ ಚಿಕ್ಕ ಸ್ಕೋರ್ ಆದ್ರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ಯಾಟರ್ಸೇ ಪಾರ್ಟಿಗೆ ಬರಬೇಕಿತ್ತು. ಅದನ್ನು ಮಾಡಿದ್ದು ನಮ್ಮ ಚೇಸ್ ಕಿಂಗ್ ವಿರಾಟ್ ಕೊಹ್ಲಿ. ಡಿಪ್ರೆಷನ್. ಈ ಫೈನಲ್ ಮ್ಯಾಚಲ್ಲಿ ಏನೇ ಟ್ವಿಸ್ಟು ಟರ್ನು ಅನ್ನೋದು ಏನೂ ಇರಲಿಲ್ಲ. ಯಾಕಂದರೆ ಅಲ್ಲಿ ಸ್ಕ್ರೀಸಲ್ಲಿ ಇದ್ದಿದ್ದು ನಮ್ಮ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ. ಫೈನಲ್ಸಲ್ಲಿ ಸ್ಕೋರ್ ಮಾಡಿದಂಥ 50 ಅವರ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಆಗಿರುತ್ತೆ. ಮ್ಯಾಚಲ್ಲಿ ಇದ್ದಿದ್ದು ಒಂದೇ ಟ್ವಿಸ್ಟ್ ಅಂದರೆ ಅದು ಶುಭ್ಮನ್ ಗಿಲ್ ಹಿಡಿದಂಥ ವಿರಾಟ್ ಕೊಹ್ಲಿ ಕ್ಯಾಚ್ನ. ಅದನ್ನು ಕೂಡ ವಿರಾಟ್ ಕೊಹ್ಲಿ ಬಿಟ್ಕೊಡಕ್ಕೆ ರೆಡಿ ಇರಲಿಲ್ಲ. ಯಾಕಂದರೆ ಇವತ್ತು ಗೆಲ್ಸ್ಕೊಂಡು ಹೋಗಲೇಬೇಕು ಅನ್ನೋ ಪಣ ತೊಟ್ಟಿದ್ರು ಅನಿಸುತ್ತೆ. ನಾವು ಒಂದ್ಸಲ ಚೆಕ್ ಮಾಡಿದಾಗಲೇ ಗೊತ್ತಾಯಿತು ಅದು ನಾಟ್ ಔಟ್ ಅಂತ. ಹದಿನೆಂಟು ವರ್ಷದಿಂದ ಒಂದು ಟ್ರೋಫಿ ಗೆಲ್ಲಕ್ಕಾಗದಿರೋದು ನಾವು ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ಗೆಲ್ತೀವಿ ಅಂದರೆ ಇದು ನನ್ಸ ಅಂತಲೇ ಗೊತ್ತಾಗ್ತಿರಲಿಲ್ಲ. ಅಷ್ಟು ಖುಷಿ ಆಗ್ತಿತ್ತು. ಮ್ಯಾಚ್ನು ಕೂಡ ವಿರಾಟ್ ಕೊಹ್ಲಿ 6 ಇಂದ ಮುಗಿಸ್ತಾ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗ್ತೀವಿ. And now they join two of the greatest franchises, the most winningest franchises in the history of the IPL. The third team to win back-to-back titles. ನಾವಂತೂ ಕ್ರೇಜಿಯಾಗಿ ಕಿರ್ಚ್ಕೊಂಡೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಈಗಲೂ ನಂಬಕ್ಕಾಗ್ತಿರ್ಲಿಲ್ಲ RCB ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಅಂತ.
repeat champions, Royal Challengers Bengaluru. And as Rajat Patidar said, this is for you, the fans, who have journeyed long, soldiered long. ಅದಕ್ಕೆ ಅನ್ಸುತ್ತೆ ದೊಡ್ಡವ್ರು ಹೇಳೋದು ವೆನ್ ಯುವರ್ಸ್ ಟೈಮ್ ನೋ ಒನ್ ಕ್ಯಾನ್ ಸ್ಟಾಪ್ ಯು ಅಂತ. Not at his absolute best. He went for 37 of his first 2 overs. Only bowled 3 overs. ಗೈಸ್ ನನ್ನ ಕೈಲಿ ಈಗಲೂ ನಂಬಕ್ಕಾಗ್ತಿಲ್ಲ. 18 ವರ್ಷ ಆದರೂ ಕೂಡ ಒಂದು ಕಪ್ ಗೆಲ್ದಿರೋ ನಾವು ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಫೈನಲ್ಸ್ನ ಎಂಟ್ರಿ ಆಗಿ 2 ಸಲ ಚಾಂಪಿಯನ್ಸ್ ಆಗೋದೇ ಇದಲ್ಲ, ಬೇರೆ ಥರ ಕ್ರೇಜ್ ಅದು. ತುಂಬ ಖುಷಿ ಆಗ್ತಿದೆ. ಅದು RCB ಗೆದ್ದಿರೋದ್ರಿಂದ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ ಥರ ಕ್ರೇಜು, ಆ ಥರ ಖುಷಿ ಆಗ್ತಿದೆ. ಸೊ ಬಂದಿದ್ದಕ್ಕೆ ನಾವು ಏನೇನು ಮಾಡಿದ್ವಿ, ಮುಂಚೆನೇ ಟಿಕೆಟ್ಸ್ನ ಬುಕ್ ಮಾಡಿ ಈ ಥರ ಮಾಡಬೇಕು, ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ಇನ್ನೂ ಹೊರಗಡೆ ಹೋಗಿಲ್ಲ, ಹೊರಗಡೆ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಸೊ ಅದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ. ಕೆಲವೊಬ್ರು ನನ್ನ ವಿಡಿಯೋ ಮಾಡೋದು ನೋಡಿ ಎಷ್ಟೊಂದು ಜನ ಫ್ಯಾನ್ ಆಗಿರ್ತಾರೆ ಅಲ್ವಾ ನಮ್ಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದು ನನ್ನ RCB ಫೈನಲ್ ಮ್ಯಾಚ್ನ 1 ಡೇ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು. ಅಷ್ಟೇ.